ಅದೇನು ಮಾಡ್ಲಿಕ್ಕಾಗಲ್ಲ. ಸಿ ಎಮ್ ಆಗಿಲ್ಲ ಅದಕ್ಕೆ ಏನು ಮಾಡೋದು ಮತ್ತೆ ಅವರು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲ ಅಲ್ಲ, ಅದು ಬೇರೆ. ಅದು ಅಲ್ಲಿ ಕಾರ್ಯಕ್ರಮ ಹೋದಾಗ ಕರೆದಂಥ ಔತಣ ಕೊಟ್ರಲ್ಲ, ಅದೇನು ಪ್ರತ್ಯೇಕವಾಗಿ ಕರೆದಂಥದ್ದು ಏನಲ್ಲ. ಸೊ ಅಲ್ಲಿ ಸಿ ಎಮ್ ಅವ್ರ ಕಾರ್ಯಕ್ರಮ ಇತ್ತು, ಎಲ್ಲರೂ ಊಟ ಮಾಡಲೇಬೇಕಲ್ಲ ಒಂದು ಕಡೆ, ಅವ್ರು ಆಹ್ವಾನ ಮಾಡಿದ್ರು ಅಷ್ಟೇ. ಇಲ್ಲ, ಅದೇನು ನೋಡೋಣ. ಈಗ ಇದು ಮುಗಿದಿದ್ದು ಒಂದು ಹಂತ ನಿನ್ನಿದು. ಇದು ಮುಗಿದ ಮ್ಯಾಗ ನಾನು ಸೋಮವಾರ ಮಂಗಳವಾರ ಸ್ಟಾರ್ಟ್ ಮಾಡೋಣ. ಅದು ಈಗ ಬೇಡ ಆಗಿತ್ತು. ಏನಿಲ್ಲ, ಯಾವುದು ಊಟ ಇಲ್ಲ, ಏನಿಲ್ಲ. ಅವರೇ ಖಾಸಗಿ ಕಾರ್ಯಕ್ರಮದೇ ಹೋಗ್ತಾರೆ ಅಷ್ಟಲ್ಲ. ಅಲ್ಲೇನು ಖಾಸಗಿ ಕಾರ್ಯಕ್ರಮ ಇದೆ, ಹೋಗ್ತಾರೆ. ಇಲ್ಲ, ನಾವು ಹೋಗಲ್ಲ. ಇಲ್ಲ ಸದ್ಯ ಇಲ್ಲ ಈಗೆಲ್ಲ ಹೇಳಲ್ಲ. ನಾವು ಹೇಳಿದ್ರಲ್ಲ ಅದನ್ನ, ನಾವು ಹೇಳಿದ್ವಿ ಅದನ್ನ. ಕ್ರಾಂತಿನೂ ಇಲ್ಲ, ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಯಾರು ಹೇಳಿದ್ದಾರೆ ನಿಮ್ಮ ಮುಂದೆ, ಎಲ್ಲರೂ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಂತಿ ಅಂತ ಯಾರು ಹೇಳಿಯಲ್ಲ, ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ಹೇಳಿದಾರಲ್ಲ. ಅವ್ರು ಹೇಳಿದ್ದಾರೆ, ಸುರೇಶ್ ಅವರು ಹೇಳಿದ್ದಾರೆ, ಬೇರೆ ಬೇರೆ ಮಂತ್ರಿಗಳು ಹೇಳಿದ್ದಾರೆ, ರಾಮಲಿಂಗ ರೆಡ್ಡಿ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಸುಮಾರು ನೀವು ಯಾರು ಕೇಳಿದ್ರೆ ಎಲ್ಲರೂ ಇಲ್ಲ ಅಂತ ಹೇಳ್ಯಾರ. ಯಾವುದಿಲ್ಲ, ಕ್ರಾಂತಿ ಇಲ್ಲ ಅಂತ ಹೇಳಿದ್ವಿ. ಹಿರಿಯ ಸಚಿವರೆಲ್ಲ ಹಿಂಗೆ ಹೇಳ್ತಾ ಇದ್ದೀವಿ ಸರ್. ಆದ್ರೆ ಕೆಲ ಹಿರಿಯ ಶಾಸಕರು ಸೌದಿಯವರೆಲ್ಲ ನಮ್ಗೆ ಶುಕ್ರ ದೇಶ ಶುರುವಾಗ್ತಾ ಇದೆ ಅಂತ ಹೇಳಿದ್ದಾರೆ ಸರ್. ಕ್ಯಾಬಿನೆಟ್ ಹೋಗ್ತೀವಿ ಅಂತ ಲೆಕ್ಕಾಚಾರದಲ್ಲಿದ್ದಾರೆ. ಆಯ್ತು, ಅದನ್ನೆಲ್ಲ ತೋರಿಸಿದ್ರಲ್ಲ. ಅವ್ರ ಹೇಳಿಕೆಗಳೆಲ್ಲ ತೋರಿಸಿದ್ರೆ ಏನು ಜನ ನೋಡಿದೆ. ಇನ್ನೇನಿಲ್ಲ, ನಾವೇನು ಹೇಳೋದು. ಅವ್ರನ್ನೆಲ್ಲ ಮಾತಾಡಿಸಿದ್ರೆ ಹೇಳಿದ್ದಾರೆ ಅವ್ರವ್ರ ಅಭಿಪ್ರಾಯ. ಸೊ ಅವ್ರು ಹೇಳಿದ ಮ್ಯಾಗ ನಾವೇನು ಹೇಳೋಕ್ಕಾಗಲ್ಲ. ಅವರೆಲ್ಲ ರೆಡಿ ಆಗಿದ್ದಾರೆ ಸರ್. ಈಗ ನಾವು ಕ್ಯಾಬಿನೆಟ್ ಸೇರ್ತೀವಿ ಅಂತ ಒಂದು ಟೀಮ್. ಅದೇ ಸೇರೋದು ಬಿಡೋದು ನಮ್ಮ ಕೈಗಿಲ್ಲ. ಎಲ್ಲ ಅವ್ರ ಕೈಗಿಲ್ಲ, ನಮ್ಮ ಕೈಗೆ ಯಾರ ಕೈಗಿಲ್ಲ. ಸೊ ವರಿಷ್ಠಕ್ಕಾಗಿದೆ, ಅವ್ರು ಯಾವಾಗ ಅನುಮತಿ ಕೊಡ್ತಾರೋ ಹಾಕ್ತಾರೆ, ಇಲ್ಲಾಂದ್ರೆ ಇಲ್ಲ. ಅಲ್ಲಿವರೆಗೆ ಕಾಯ್ಬೇಕು ಅಷ್ಟೇ. ಇಲ್ಲ, ಅದ್ರಾಗ ಏನು ಹೊಸದೇನಿಲ್ಲ. ಡಿ ಕೆ ಶಿವಕುಮಾರ್ ಅವರೇನೋ ಒತ್ತಡ ತರ್ತಾ ಇದ್ದಾರೆ ಸರ್. ಇಡೀ ಕ್ಯಾಬಿನೆಟ್ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಿ ಅಂತೇಳಿ ಗುಜರಾತ್ ಮಾತಾಡಿದ್ರು. ಅವ್ರನ್ನೇ ಕೇಳಿಬಿಡಿ. ಎಲ್ಲ ಸುಮ್ಮನೆ ಎಲ್ಲ ಸುಮ್ಮನೆ ಇಲ್ಲ. ನಾವೇನು ಹೇಳಿದ್ರಿ? ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿಬಿಡಿ, ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೇಳಿಬಿಡಿ. ಹಿಂಗೆ ಏನು ಮಾಡ್ತೀರಾ ಅಂತ. ಈಗ ನಾವೇನು ಉತ್ತರ ಹೇಳಿದ್ರೆ ಅದಕ್ಕೆ? ನೀವು ಇದೇನು ಕೇಳೋಂಗೆ ಸಂಬಂಧಪಟ್ಟವ್ರು ಕೇಳಿದ್ರೆ ನಿಮ್ಗೆ ಉತ್ತರ ಏನಾರು ಸಿಗ್ಬೋದು. ಈಗ ನಾವಿಲ್ಲ ಉತ್ತರ ಹೇಳಿದ್ರೆ. ಈಗ ಅವ್ರು ಏನು ವಿಚಾರ ಇದೆ ನನಗೆ ಗೊತ್ತಿಲ್ಲ. ಕೇಳೋ ವಿಚಾರದಲ್ಲಿ ಮಾತ್ರ ಬೇರೆಯವ್ರನ್ನ ಕೇಳಿ ಅಂತೀರಿ, ನೀವು ಮಾತ್ರ ಏನಾದ್ರು ಮಾಡ್ತಾನೆ ಇರ್ತೀರಿ. ಇಲ್ಲ, ನಾವೇನು ಮಾಡ್ತಾ ಇಲ್ಲ. ನಾವೇನು ಮಾಡ್ತಾ ಇಲ್ಲ. ಯಾಕೆ ನಿಮ್ಮ ಸುತ್ತಲೇ ಸುತ್ತಾ ಇರುತ್ತೆ. ನಮ್ಮ ಪಾಡಿಗೆ ನಾವು ಇರ್ತೀವಿ, ಅದು ಸುತ್ತಾಗ್ತದೆ. ನಾವೇನು ಮಾಡಿದ್ರೆ ಅದನ್ನು ನಾವೇನು ಮಾಡೋದು ಸುತ್ತಾಗ್ತೈತೆ. ಅದು ನಾವೇನು ಮಾಡಿದ್ರಲ್ಲ ಸುತ್ತಾಗುತ್ತೆ. ಆಗಲಿ ಬಿಡೋದು, ನಾವು ಸುಮ್ಮಿರ್ತೀವಿ. ಓಕೆ ಸರ್. ಅದ್ರ ನಿಮ್ಮ ಬೆಂಬಲಿಗರೆಲ್ಲ ನಿಮಗೆ ಸಾರಥ್ಯ ಕೊಡಿಸ್ಬೇಕು, ನಿಮ್ಮ ನೇತೃತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಮುನ್ನಡಿಬೇಕು ಅಂತ ಇದ್ದಾರೆ ಸರ್ ಎಲ್ಲ. ಇಲ್ಲ, ಅವರವ್ರ ವಿಚಾರ ಇರ್ಬೋದ್ರಿ. ವಿಚಾರಕ್ಕೂ ನಿರ್ಧಾರಕ್ಕೂ ಡಿಸಿಷನ್ಗೂ ಸಂಬಂಧ ಇಲ್ಲ. ಬಂದಾಗ ನೋಡೋಣ. ಈಗ ಯಾಕೆ ಈಗ ಎಲ್ಲರದು ಅಡ್ವಾನ್ಸ್ ಅವಶ್ಯಕತೆ ಇಲ್ಲ. ಪಕ್ಷ ನಿರ್ಧಾರ ಮಾಡ್ತಾರೆ, ಎಲ್ಲರೂ ಕಾಯೋಣ. ಅವ್ರು ಏನು ಹೇಳ್ತಾರೆ ಕೇಳ್ಬೇಕು ಅಷ್ಟೇ. ಹೈಕಮಾಂಡ್ ಡಿಸಿಷನ್ ಅಂತಿಮ. ಓಕೆ. ಅದೇನು ಮಾಡ್ಲಿಕ್ಕಾಗಲ್ಲ. ಸಿ ಎಮ್ ಆಗಿಲ್ಲ ಅದಕ್ಕೆ ಏನು ಮಾಡೋದು ಮತ್ತೆ ಅವರು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲ ಅಲ್ಲ, ಅದು ಬೇರೆ. ಅದು ಅಲ್ಲಿ ಕಾರ್ಯಕ್ರಮ ಹೋದಾಗ ಕರೆದಂಥ ಔತಣ ಕೊಟ್ರಲ್ಲ, ಅದೇನು ಪ್ರತ್ಯೇಕವಾಗಿ ಕರೆದಂಥದ್ದು ಏನಲ್ಲ. ಸೊ ಅಲ್ಲಿ ಸಿ ಎಮ್ ಅವ್ರ ಕಾರ್ಯಕ್ರಮ ಇತ್ತು, ಎಲ್ಲರೂ ಊಟ ಮಾಡಲೇಬೇಕಲ್ಲ ಒಂದು ಕಡೆ, ಅವ್ರು ಆಹ್ವಾನ ಮಾಡಿದ್ರು ಅಷ್ಟೇ. ಇಲ್ಲ, ಅದೇನು ನೋಡೋಣ. ಈಗ ಇದು ಮುಗಿದಿದ್ದು ಒಂದು ಹಂತ ನಿನ್ನಿದು. ಇದು ಮುಗಿದ ಮ್ಯಾಗ ನಾನು ಸೋಮವಾರ ಮಂಗಳವಾರ ಸ್ಟಾರ್ಟ್ ಮಾಡೋಣ. ಅದು ಈಗ ಬೇಡ ಆಗಿತ್ತು. ಸೋಮವಾರ ಮಂಗಳವಾರ ಡಿನ್ನರ್ ಮಾಡೋ ಇಲ್ಲ
ಏನಿಲ್ಲ, ಯಾವುದು ಊಟ ಇಲ್ಲ, ಏನಿಲ್ಲ. ಸಿಎಂ ಡಿ ಸಿ ಎಂ ಸ್ಪಷ್ಟವಾಗಿ ಹೇಳ್ತಾರ ಸಿಎಂ ಡಿ ಸಿ ಎಂ ಎಲ್ಲಿಗೆ ಹೋಗ್ತಾ ಇಲ್ಲ ಸರ್ ಅಂತ ಇದೆ. ಅವರೇ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅಷ್ಟಲ್ಲ, ಅಲ್ಲೇನು ಖಾಸಗಿ ಕಾರ್ಯಕ್ರಮ ಇದೆ, ಹೋಗ್ತಾರೆ. ನಾವು ಬಿಹಾರಕ್ಕೂ ಇಲ್ಲ, ನಾವು ಹೋಗಲ್ಲ. ಸ್ನೇಹಿತರು ಹೇಳಿಲ್ವ ಸರ್ ಡಿನ್ನರ್ಗೆ ಸೇರೋಣ? ಇಲ್ಲ 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 ಸದ್ಯ ಇಲ್ಲ ಈಗೆಲ್ಲ. ಕೆ ಶಿವಕುಮಾರ್ ಅವರು ಹಾಂ, ಹೇಳಲ್ಲ. ನಾವು ಕ್ರಾಂತಿ ಇಲ್ಲ ಅಂತ ಹೇಳ್ಬಿಟ್ಟಿದಾರಲ್ಲ ಸರ್. ನಾವು ಹೇಳಿದ್ರಲ್ಲ ಅದನ್ನ, ಜನವರಿ ಇಲ್ಲ ಫೆಬ್ರವರಿ ನಾವು ಹೇಳಿದ್ವಿ ಅದನ್ನ. ಕ್ರಾಂತಿ ಇಲ್ಲ ಎಲ್ಲರೂ ಹೇಳಿದ್ದಾರೆ. ಎಲ್ಲರೂ ಯಾರು ಹೇಳಿದ್ದಾರೆ ನಿಮ್ಮ ಮುಂದೆ? ಎಲ್ಲರೂ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ. ಕ್ರಾಂತಿ ಅಂತ ಯಾರು ಹೇಳಿಲ್ಲ, ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ಕ್ರಾಂತಿ ಅಂತಿದ್ರು, ಹ್ಞೂ, ಇಲ್ಲ ಅಂತ ಅಧ್ಯಕ್ಷ ಹೇಳ್ತಾರೆ. ಎಲ್ಲರೂ ಹೇಳಿದಾರಲ್ಲ, ಅವ್ರು ಹೇಳಿದ್ದಾರೆ, ಸುರೇಶ್ ಅವರು ಹೇಳಿದ್ದಾರೆ, ಬೇರೆ ಬೇರೆ ಮಂತ್ರಿಗಳು ಹೇಳಿದ್ದಾರೆ, ರಾಮಲಿಂಗ ರೆಡ್ಡಿ ಹೇಳಿದ್ದಾರೆ, ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ, ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಸುಮಾರು ಜನ ನೀವು ಯಾರನ್ನು ಕೇಳಿದ್ರೆ ಎಲ್ಲರೂ ಇಲ್ಲ ಅಂತ ಹೇಳ್ಯಾರ. ಹೈಕಮಾಂಡ್ ಹೇಳೋ ತನಕ ಸರ್ ಹ್ಞೂ, ಮತ್ತೆ ಇದು ಕ್ರಾಂತಿ ಆಗಿ ಮುಂದುವರ್ಕೊಂಡು ಹೋಗುತ್ತಾ? ಯಾವುದೂ ಇಲ್ಲ, ಕ್ರಾಂತಿ ಇಲ್ಲ ಅಂತ ಹೇಳಿದ್ವಿ. ನಾವು ಹಿರಿಯ ಸಚಿವರೆಲ್ಲ ಹಿಂಗೆ ಹೇಳ್ತಾ ಇದ್ದೀವಿ ಸರ್, ಆದ್ರೆ ಕೆಲ ಹಿರಿಯ ಶಾಸಕರು ಸೌದಿ ಇವರೆಲ್ಲ ನಮ್ಗೆ ಶುಕ್ರ ದೇಶ ಶುರುವಾಗ್ತಾ ಇದೆ ಅಂತ ಹೇಳಿದ್ದಾರೆ ಸರ್. ಕ್ಯಾಬಿನೆಟ್ ಹೋಗ್ತೀವಿ ಅಂತ ಲೆಕ್ಕಾಚಾರದಲ್ಲಿದ್ದಾರೆ. ಆಯ್ತು, ಅದನ್ನೆಲ್ಲ ತೋರಿಸಿದ್ರಲ್ಲ, ಅವ್ರ ಹೇಳಿಕೆಗಳೆಲ್ಲ ತೋರಿಸಿದ್ರೆ ಏನು ಜನ ನೋಡಿದೆ. ಇನ್ನೇನಿಲ್ಲ, ನಾವು ಹೇಳೋದು ಅವ್ರನ್ನೆಲ್ಲ ಮಾತಾಡಿಸಿದ್ರೆ ಹೇಳಿದ್ದಾರೆ ಅವ್ರವ್ರ ಅಭಿಪ್ರಾಯ. ಸೊ ಅವ್ರು ಹೇಳಿದ ಮ್ಯಾಗ ನಾವೇನು ಹೇಳೋಕ್ಕಾಗಲ್ಲ. ಅವರೆಲ್ಲ ರೆಡಿ ಆಗಿದ್ದಾರೆ ಸರ್, ಈಗ ನಾವು ಕ್ಯಾಬಿನೆಟ್ ಸೇರ್ತೀವಿ ಅಂತ ಒಂದು ಟೀಮ್. ಅದೇ ಸೇರೋದು ಬಿಡೋದು ನಮ್ಮ ಕೈಗಿಲ್ಲ, ಎಲ್ಲ ಅವ್ರ ಕೈಗಿಲ್ಲ, ನಮ್ಮ ಕೈಗೆ ಯಾರ ಕೈಗಿಲ್ಲ. ಸೊ ವರಿಷ್ಠ ಕೈಗಿದೆ, ಅವ್ರು ಯಾವಾಗ ಅನುಮತಿ ಕೊಡ್ತಾರೋ ಹಾಕ್ತಾರೆ, ಇಲ್ಲಾಂದ್ರೆ ಇಲ್ಲ. ಅಲ್ಲಿವರೆಗೆ ಕಾಯ್ಬೇಕು ಅಷ್ಟೇ, ಇಲ್ಲ ಅದ್ರಾಗ ಏನು ಹೊಸದೇನಿಲ್ಲ. ಡಿ ಕೆ ಶಿವಕುಮಾರ್ ಅವರೇನೋ ಒತ್ತಡ ತರ್ತಾ ಇದ್ದಾರೆ ಅಂತ ಸರ್, ಇಡೀ ಕ್ಯಾಬಿನೆಟ್ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಿ ಅಂತೇಳಿ ಗುಜರಾತ್ ಮಾತಾಡಿದ್ದ. ಅವ್ರನ್ನೇ ಕೇಳಿಬಿಡಿ, ಎಲ್ಲ ಸುಮ್ಮನೆ ಎಲ್ಲ ಸುಮ್ಮನೆ ಇಲ್ಲ. ನಾವೇನು ಹೇಳಿದ್ರಿ? ವಿಕಾಸ್ ಹೋಗಿ ಅವರೆಲ್ಲ ಅದನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿಬಿಡಿ, ಇಲ್ಲ ಸಿದ್ದರಾಮಯ್ಯವ್ರನ್ನ ಕೇಳಿಬಿಡಿ. ಹಿಂಗೆ ಏನು ಮಾಡ್ತೀರ ಅಂತ ಈಗ ನಾವೇನು ಉತ್ತರ ಹೇಳಿದ್ರೆ ಅದಕ್ಕೆ? ಸರ್, ಈಗ ನೆಕ್ಸ್ಟ್ ಅಧ್ಯಕ್ಷ ಕೊಟ್ಟಿದ್ದೀವಿ, CM ಆಗ ಕೊಟ್ಟಿದ್ದೀವಿ. ನೀವು ಇದೇನು ಕೇಳುವಂಗೆ ಸಂಬಂಧಪಟ್ಟವ್ರು ಕೇಳಿದ್ರೆ ನಿಮ್ಗೆ ಉತ್ತರ ಏನಾರು ಸಿಗ್ಬೋದು. ಈಗ ನಾವಿಲ್ಲ ಉತ್ತರ ಹೇಳಿದ್ರೆ, ಈಗ ಅವ್ರು ಏನು ವಿಚಾರ ಇದೆ ನನಗೆ ಗೊತ್ತಿಲ್ಲ. ನೀವು ಕೇಳೋ ವಿಚಾರದಲ್ಲಿ ಮಾತ್ರ ಬೇರೆಯವ್ರನ್ನ ಕೇಳಿ ಅಂತೀರ, ನೀವು ಮಾತ್ರ ಏನಾದ್ರು ಮಾಡ್ತಾನೆ ಇರ್ತೀರ. ಇಲ್ಲ, ನಾವೇನು ಮಾಡ್ತಾ ಇಲ್ಲ, ನಾವೇನು ಮಾಡ್ತಾ ಇಲ್ಲ. ಯಾಕೆ ನಿಮ್ಮ ಸುತ್ತಲೇ ಸುತ್ತಾ ಇರುತ್ತೆ. ನಮ್ಮ ಪಾಡಿಗೆ ನಾವು ಇರ್ತೀವಿ, ಅದು ಸುತ್ತಾಗ್ತೈತೆ. ನಾವೇನು ಮಾಡಿದ್ರೆ ಅದನ್ನು ನಾವೇನು ಮಾಡಿದ್ರೆ ಸುತ್ತಾಗ್ತೈತೆ. ಅದು ನಾವೇನು ಮಾಡಿದ್ರಲ್ಲ ಸುತ್ತಾಗುತ್ತೆ. ಆಗಲಿ ಬಿಡೋದು, ನಾವು ಸುಮ್ಮಿರ್ತೀವಿ. ಓಕೆ, ಸರ್, ಅದ್ರ ನಿಮ್ಮ ಬೆಂಬಲಿಗರೆಲ್ಲ ನಿಮ್ಗೆ ಸಾರಥ್ಯ ಕೊಡಿಸ್ಬೇಕು, ನಿಮ್ಮ ನೇತೃತ್ವದಲ್ಲೇ ಕಾಂಗ್ರೆಸ್ ಪಕ್ಷ ಮುನ್ನಡೆಯಬೇಕು ಅಂತ ಇದ್ದಾರೆ ಸರ್ ಎಲ್ಲ. ಇಲ್ಲ, ಅವರವ್ರ ವಿಚಾರ ಇರ್ಬೋದು. ವಿಚಾರಕ್ಕೂ ನಿರ್ಧಾರಕ್ಕೂ ಡಿಸಿಷನ್ಗೂ ಸಂಬಂಧ ಇಲ್ಲ. ಬಂದಾಗ ನೋಡೋಣ. ಈಗ ಈಗ ಎಲ್ಲರದು ಅಡ್ವಾನ್ಸ್ ಅವಶ್ಯಕತೆ ಇಲ್ಲ. ಪಕ್ಷ ನಿರ್ಧಾರ ಮಾಡ್ತಾರೆ, ಎಲ್ಲರೂ ಕಾಯೋಣ. ಅವ್ರು ಏನು ಹೇಳ್ತಾರೆ ಕೇಳ್ಬೇಕು ಅಷ್ಟೇ. ಹೈಕಮಾಂಡ್ ಡಿಸಿಷನ್ ಅಂತಿಮ. ಓಕೆ.